ರಾಮಾಯಣದ ಅನೇಕ ಅಪೂರ್ವವಾದ ಘಟನೆಗಳನ್ನು ನಾವು ಬಾಲಕಾಂಡದಲ್ಲಿ ನೋಡ್ತಾ ಇದ್ವು. ಮುಂದೆ ವಿಶ್ವಾಮಿತ್ರರು ರಾಮಲಕ್ಷ್ಮಣರನ್ನು ಕರೆದುಕೊಂಡು ಹೋಗಬೇಕಾದ್ರೆ ಸಮುದ್ರ ಮಥನದ ಪ್ರಸಂಗವನ್ನು ಹೇಳುತ್ತಾರೆ. ಸಮುದ್ರ ಮಥನದ ಕಥೆ ನಿಮಗೆಲ್ಲ ಗೊತ್ತೇ ಇದೆ. ಆ ಸಮುದ್ರ ಮಥನ ಆದ ಬಳಿಕ ನಡೆದಂತಹ ಒಂದು ವಿಶೇಷವಾದ ಘಟನೆಯನ್ನು ವಿಶ್ವಾಮಿತ್ರರು ರಾಮನಿಗೆ ಹೇಳುತ್ತಾರೆ. ದೇವತೆಗಳಿಗೆ ಮತ್ತು ಅಸುರರಿಗೆ ಯುದ್ಧ ಆಗುತ್ತೆ. ಯಾಕೆ ಅಂತಂದರೆ ಸಮುದ್ರ ಮಥನದಲ್ಲಿ ಅಮೃತ ಬರುತ್ತೆ. ಅಮೃತವನ್ನು ಭಗವಂತ ಮೋಹಿನಿ ರೂಪದಿಂದ ದೇವತೆಗಳಿಗೆ ಮಾತ್ರ ಹಂಚಿಬಿಡ್ತಾನೆ. ಆಗ ಅದರಿಂದ ದೇವತೆಗಳ ಮೇಲೆ ಅಸುರರಿಗೆ ದ್ವೇಷ ಹುಟ್ಟುತ್ತಂತೆ. ದ್ವೇಷ ಹುಟ್ಟಿ ಅಸುರರೇನು ಮಾಡ್ತಾರೆ, ದೇವತೆಗಳ ವಿರುದ್ಧ ಯುದ್ಧಕ್ಕೆ ಅಂತ ಬರ್ತಾರೆ. ದೇವತೆಗಳು ಅಮೃತಪಾನವನ್ನು ಮಾಡಿ ಬಲಿಷ್ಠರಾಗಿರ್ತಾರೆ. ಹಾಗಾಗಿ ದೇವತೆಗಳು ಅಸುರರನ್ನು ಯುದ್ಧದಲ್ಲಿ ಸೋಲಿಸಿ ಬಿಡ್ತಾರೆ. ಯಾವಾಗ ಯುದ್ಧದಲ್ಲಿ ಸೋತು ಅನೇಕ ಅಸುರರು ಪ್ರಾಣವನ್ನು ಕೂಡ ಕಳ್ಕೊಳ್ತಾರೆ, ಆಗ ಆ ದಿತಿದೇವಿಗೆ, ಅಸುರರ ತಾಯಿ ದಿತಿದೇವಿಗೆ ತುಂಬ ನೋವಾಗುತ್ತಂತೆ, ತುಂಬ ಬೇಸರ ಆಗುತ್ತಂತೆ. ಹೋಗಿ ಕಶ್ಯಪ ಋಷಿಗಳ ಬಳಿ ಪ್ರಾರ್ಥನೆಯನ್ನು ಮಾಡ್ತಾಳೆ. ನನ್ನ ಮಕ್ಕಳನ್ನೆಲ್ಲ ಯುದ್ಧದಲ್ಲಿ ಸೋಲಿಸಿ ಅನೇಕರನ್ನ ದೇವತೆಗಳು ಕೊಂದು ಬಿಟ್ಟಿದ್ದಾರೆ. ಹಾಗಾಗಿ ಆ ದೇವತೆಗಳನ್ನೇ ಕೊಲ್ಲುವಂತಹ ಮಗ ನನಗೆ ಹುಟ್ಟಬೇಕು ಅಂತ ದಿತಿದೇವಿ ಹೋಗಿ ಕಶ್ಯಪರ ಬಳಿ ಪ್ರಾರ್ಥನೆಯನ್ನು ಮಾಡ್ತಾಳೆ. ಕಶ್ಯಪರಿಗೆ ಮುಂದೆ ಭವಿಷ್ಯದ ಜ್ಞಾನ ಇರುತ್ತೆ. ಹಾಗಾಗಿ ಒಮ್ಮೆ ಅವರು ಮುಗುಳ್ನಕ್ಕೂ ಆಯಿತು, ಆದರೆ ಅದಕ್ಕೋಸ್ಕರ ಒಂದು ವ್ರತವನ್ನು ಮಾಡಬೇಕು. 1 ವರ್ಷಗಳ ಕಾಲ, 1000 ವರ್ಷ, 1000 ವರ್ಷಗಳ ಕಾಲ ನಿಯಮಬದ್ಧವಾಗಿ ಯಾವುದೇ ಲೋಪದೋಷಗಳು ಆಗದಂತೆ, ಸ್ವಲ್ಪವೂ ಕೂಡ ಅಶುಚಿಗೆ ಎಣೆ ಆಗಬಾರದು, ಸ್ವಲ್ಪವೂ ಅಶುಚಿ ಆಗದೇ ಇರುವಂತೆ 1000 ವರ್ಷಗಳ ಕಾಲ ವ್ರತವನ್ನು ಮಾಡಬೇಕು ಅಂತ ಕಶ್ಯಪರು ಹೇಳ್ತಾರೆ. ಆಯಿತು ಅಂತ ದಿತಿದೇವಿ ವ್ರತವನ್ನು ಆರಂಭ ಮಾಡ್ತಾಳೆ. ಇಂದ್ರನನ್ನು ಕೊಲ್ಲುವಂತಹ ಮಗ ಬೇಕು ಅಂತ ದಿತಿಯ ಆಸೆ. ನೀನು ಈ ವ್ರತವನ್ನು ಪೂರ್ಣಗೊಳಿಸಿದರೆ ಇಂದ್ರನನ್ನೇ ಕೊಲ್ಲುವಂತಹ ಮಗ ನಿನಗೆ ಹುಟ್ಟುತ್ತಾನೆ ಅಂತ ಕಶ್ಯಪರು ಕೂಡ ಅನುಗ್ರಹವನ್ನು ಮಾಡಿದ್ದಾರೆ. ಆಯಿತು ಅಂತ ದಿತಿದೇವಿ ತಪಸ್ಸನ್ನು ಮಾಡ್ತಾ ಇದ್ದಾಳೆ. ಇಂದ್ರನಿಗೆ ಈಚೆ ಯೋಚನೆ ಆಗತ್ತೆ, ಇವಳೇನಾದರೂ 1000 ವರ್ಷಗಳ ಕಾಲ ವ್ರತವನ್ನು ಪೂರ್ಣಗೊಳಿಸಿ ಬಿಟ್ಟರೆ ನನಗಿಂತಲೂ ಬಲಿಷ್ಠನಾದ, ನನ್ನನ್ನೇ ಕೊಲ್ಲುವಂತಹ ಮಗ ಹುಟ್ಟುತ್ತಾನಲ್ಲ ಅಂತ ಇಂದ್ರ ಯೋಚನೆ ಮಾಡಿ ಒಂದು ಉಪಾಯ ಮಾಡ್ತಾನಂತೆ. ಇಂದ್ರ ಏನು ಮಾಡ್ತಾನೆ, ಕೆಲವು ವರ್ಷಗಳಾದ ಮೇಲೆ ಆ ದಿತಿದೇವಿಯ ಬಳಿಗೆ ಬಂದು, ಎಷ್ಟು ದೊಡ್ಡ ವ್ರತವನ್ನು ಮಾಡ್ತಾ ಇದ್ದಿ, ಎಷ್ಟು ತಪಸ್ಸನ್ನು ಮಾಡ್ತಾ ಇದ್ದಿ, ನಾನು ನಿನ್ನ ಸೇವೆ ಮಾಡಬೇಕು ಅಂತ ಬಂದಿದ್ದೀನಿ, ನಿನ್ನ ಸೇವೆಯನ್ನು ಮಾಡಲಿಕ್ಕೆ ನನಗೊಂದು ಅವಕಾಶ ಮಾಡಿಕೊಡು ಅಂತ ಇಂದ್ರ ದಿತಿದೇವಿಯ ಬಳಿ ಪ್ರಾರ್ಥನೆ ಮಾಡ್ತಾನಂತೆ. ಅವಳು ಆಯಿತು ಅಂತ ಸಹಜವಾಗಿ ಒಪ್ಪಿಕೊಳ್ತಾಳೆ. ಅವಳಿಗೇನೂ ಕೂಡ ಇಂದ್ರನ ಉದ್ದೇಶಗಳು ಗೊತ್ತಿರೋದಿಲ್ಲ. ಒಪ್ಪಿಕೊಳ್ತಾಳೆ. ಒಪ್ಪಿಕೊಂಡಾಗ ಪ್ರತಿನಿತ್ಯ ಅವಳೇನು ಭಗವಂತನ ಆರಾಧನೆಯನ್ನು ಮಾಡ್ತಾ ಇರ್ತಾಳೆ. ಅವಳು ಮಾಡುವಂತಹ ವ್ರತಗಳಿಗೆ ಹೂವನ್ನು ತಂದು ಕೊಡೋದು, ಅವಳ ಸೇವೆಯನ್ನು ಮಾಡೋದು, ಮಲಗಿದಾಗ ಅವಳ ಕಾಲನ್ನು ಒತ್ತೋದು, ಹೀಗೆ ಇಂದ್ರ ಅವಳ ಸೇವೆಯನ್ನು ಮಾಡ್ತಾ ಮಾಡ್ತಾ ಕಾಲಕ್ಕೋಸ್ಕರ ಕಾಯ್ತಾ ಇರ್ತಾನಂತೆ. ಒಂದು ದಿನ ಏನಾಗುತ್ತೆ, ದಿತಿದೇವಿ ಮೊದಲೇ ಹೇಳಿರ್ತಾರೆ ಕಶ್ಯಪರು, ಯಾವುದೇ ಕಾರಣಕ್ಕೂ ಕೂಡ ವ್ರತ ಮಾಡುವಾಗ ಯಾವುದೇ ಲೋಪದೋಷಗಳಾಗಬಾರದು, ಅಶುಚಿ ಆಗಬಾರದು ಅಂತ. ಆದರೆ ಒಮ್ಮೆ ಏನಾಗಿರುತ್ತೆ, ಗರ್ಭಿಣಿ ಆಗಿರ್ತಾಳೆ. ಆಯಾಸದಿಂದ ತಲೆ ಇಟ್ಟು ಮಲಗುವ ಜಾಗದಲ್ಲಿ ಕಾಲನ್ನು ಇಟ್ಟು ಬಿಡ್ತಾಳೆ. ಕಾಲನ್ನು ಇಡುವ ಜಾಗದಲ್ಲಿ ತಲೆಯನ್ನು ಇಟ್ಟು ಮಲಗಿ ಬಿಡ್ತಾಳಂತೆ ಹಾಸಿಗೆಯಲ್ಲಿ. ಹಾಗೆ ಕಾಲನ್ನು ಇಡುವ ಜಾಗದಲ್ಲಿ ತಲೆಯನ್ನು ಇಡಬಾರದು ಅಂತ, ದಿಂಬಿನ ಮೇಲೆ ಯಾವತ್ತೂ ಕಾಲನ್ನು ಇಡಬಾರದು ಅಂತ ಧರ್ಮಶಾಸ್ತ್ರ, ಧರ್ಮ ಸೂಕ್ಷ್ಮ. ಆದರೆ ಆ ಒಂದು ಸಣ್ಣ ಅನಾಚಾರ ಅವಳಿಂದ ಘಟಿಸಿದ್ರಿಂದ ಇದೇ ಸರಿಯಾದ ಸಂದರ್ಭ ಅಂತ ಇಂದ್ರ ಅವಳ ಗರ್ಭದ ಒಳಗೆ ಪ್ರವೇಶ ಮಾಡ್ತಾನಂತೆ. ನೋಡಿ, ನಮಗೆಲ್ಲ ವಿಚಿತ್ರ ಅನಿಸುತ್ತೆ, ನಾವು ಎಷ್ಟೆಲ್ಲ ಅನಾಚಾರ ಮಾಡ್ತಾ ಇರ್ತೀವಿ, ತಲೆನೇ ಕೆಡಿಸ್ಕೊಳ್ಳಲ್ಲ. ಇಷ್ಟು ಸಣ್ಣ ವಿಷಯಕ್ಕೆ ಇಷ್ಟೆಲ್ಲ ಅಶುಚಿ ಆಗುತ್ತಾ ಅಂತ ನಾವು ಯೋಚನೆ ಮಾಡ್ತೀವಿ. ಆಗ ಇಂದ್ರ ಆ ಗರ್ಭವನ್ನು ಪ್ರವೇಶ ಮಾಡಿ ತನ್ನ ವಜ್ರಾಯುಧದಿಂದ ದಿತಿದೇವಿಯ ಗರ್ಭವನ್ನು 7 ತುಂಡು ಮಾಡಿಬಿಟ್ನಂತೆ.
ಆ ಮಗು ಅಳ್ಳಿಕ್ಕೆ ಆರಂಭ ಮಾಡುತ್ತೆ. ಅಳಬೇಕಾದ್ರೆ ಇಂದ್ರ ಹೇಳ್ತಾನೆ, ಮಾರೋದೀಹಿ ಮಾರೋದೀಹಿ, ಅಳಬೇಡಿ ಅಳಬೇಡಿ ಅಂತ ಇಂದ್ರ ಹೇಳ್ತಾನೆ. ದಿತಿಗೆ ಎಚ್ಚರ ಆಗಿ ಎಲ್ಲಿ ಗೊತ್ತಾಗಿ ಬಿಡುತ್ತೋ ಅಂತ. ಅಷ್ಟೊತ್ತಿಗಾಗಲಿ ದಿತಿಗೆ ಗೊತ್ತಾಗುತ್ತೆ, ತುಂಬ ಬೇಸರ ಆಗುತ್ತೆ. ಆ ಅಳುವನ್ನು ನಿಲ್ಲಿಸಿ ಅಂತ ಹೇಳ್ತಿರ್ತಾನೆ ಇಂದ್ರ. ಅವು ಹಾಗೆ ಜೋರಾಗಿ ಅಳುತ್ತಾ ಇರಬೇಕಾದ್ರೆ ಮತ್ತು ಆ 7 ಭಾಗಗಳನ್ನು 7 ತುಂಡಾಗಿ ಒಂದೊಂದು ಭಾಗವನ್ನು 7 ಭಾಗಗಳನ್ನಾಗಿ ಮಾಡಿದ್ನಂತೆ ಇಂದ್ರ. ಎಂಥ ಕ್ರೌರ್ಯ ಅಂತ ಅನಿಸುತ್ತೆ. ಆದರೆ ಮುಂದಿನ ಘಟನೆಯನ್ನು ಕೇಳಿದ್ರೆ ರೋಮಾಂಚನ ಆಗುತ್ತೆ. ಒಟ್ಟು 48 ತುಂಡುಗಳಾಗುತ್ತೆ. ದಿತಿಗೆ ವಾಸ್ತವಿಕವಾಗಿ ಕೋಪ ಬರಬೇಕಿತ್ತು, ಆದರೆ ಕೋಪ ಮಾಡ್ಕೊಳ್ಳೋದಿಲ್ಲ ಅಂತೆ ದಿತಿ. ಯಾಕೆ ಅಂತಂದರೆ ಮುಂದೆ ಹುಟ್ಟುವಂತಹ ಮಕ್ಕಳು ಅಂತಹ ಸಜ್ಜನರು, ಸಾಧಕರು ಇದ್ದರು. ಹಾಗಾಗಿ ದಿತಿಗೆ ಕೋಪವೇ ಬರಲಿಲ್ಲ. ಅವಳು ಇಂದ್ರನಿಗೆ ಹೇಳದ್ಲಂತೆ, ಇಂದ್ರ ನೀನು ಮಾಡಿದ್ದು ಸರಿ. ಯಾಕೆ ಅಂದರೆ ನನ್ನ ಪತಿದೇವ ಮೊದಲೇ ಹೇಳಿದರು ಯಾವುದೇ ಕಾರಣಕ್ಕೂ ಅಶುಚಿ ಆಗಬಾರದು ಅಂತ. ಆದರೆ ನಾನೇನೋ ಉದಾಸೀನದಿಂದ ನನ್ನಲ್ಲಿ ಪಾವಿತ್ರ್ಯತೆ ಕಡಿಮೆ ಆಗಿಬಿಡ್ತು. ಹಾಗಾಗಿ ನೀನು ಮಾಡಿದ್ದು ಸರಿಯೇ ಇದೆ, ಆದರೆ ನನಗೊಂದು ಉಪಕಾರ ಮಾಡಬೇಕು ನೀನು ಅಂತ ಕೇಳ್ತಾಳಂತ. ಏನು ಅಂದರೆ ಇಂದ್ರ ಆ ಗರ್ಭವನ್ನು 48 ಭಾಗ ಮಾಡಿದರೂ ಕೂಡ ಆ 48 ಭಾಗದಲ್ಲೂ ಕೂಡ ಜೀವರಿರ್ತಾರಂತೆ. ಆ ಗರ್ಭ ನಾಶ ಆಗಿರೋದಿಲ್ಲ. ಆ 48 ಜನರು ಕೂಡ ಮರುದ್ದೇವತೆಗಳು ಅಂತ ಪ್ರಸಿದ್ಧಿಯನ್ನು ಪಡೀತಾರೆ. ಹೇಗೆ ಅಂತ ಅಂದರೆ ದಿತಿ ಇಂದ್ರನಲ್ಲಿ ಪ್ರಾರ್ಥನೆ ಮಾಡ್ತಾಳಂತೆ, ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ್ರು ಅನ್ನೋ ಕಾರಣಕ್ಕೆ ಇವರು ಅಸುರರಾಗಬಾರದು. ಈ 48 ಜನರು ಕೂಡ ದೇವತೆಗಳಾಗಿ ದೇವತೆಯ ಕಕ್ಷೆಯಲ್ಲಿದ್ದು ಎಲ್ಲ ಲೋಕಗಳನ್ನು ರಕ್ಷಣೆ ಮಾಡಬೇಕು ಅಂತ ದಿತಿಯೇ ಪ್ರಾರ್ಥನೆ ಮಾಡ್ತಾಳೆ. ಆ ದಿತಿಯ ಪ್ರಾರ್ಥನೆಯಂತೆ ಇಂದ್ರ ಹಾಗೆ ಆಗಲಿ ಅಂತ ಅವನು ಅಲ್ಲಿಂದ ಹೊರಟು ಹೋಗ್ತಾನೆ. ಹೀಗೆ ಆ ಮರುದೇವತೆಗಳ ಸೃಷ್ಟಿಯ ಒಂದು ಅಪೂರ್ವವಾದ ಪ್ರಸಂಗವನ್ನು ವಿಶ್ವಾಮಿತ್ರರು ಈ ಸಂದರ್ಭದಲ್ಲಿ ರಾಮನಿಗೆ ಹೇಳ್ತಾ ಇದ್ದಾರೆ. ಮುಂದೆ ಆ ಜನಕ ಮಹಾರಾಜನ ಆಸ್ಥಾನಕ್ಕೆ ರಾಮಲಕ್ಷ್ಮಣರನ್ನು ಕರೆದುಕೊಂಡು ಹೋಗ್ತಾರೆ ವಿಶ್ವಾಮಿತ್ರರು ಕರೆದುಕೊಂಡು ಹೋಗಬೇಕಾದರೆ ಆ ಮಿಥಿಲೆಯ ಸಮೀಪದಲ್ಲೇ ಗೌತಮರ ಆಶ್ರಮ ಇರುತ್ತೆ. ಗೌತಮರ ಕಥೆ ನಿಮಗೆಲ್ಲ ಗೊತ್ತೇ ಇದೆ. ಹಿರಿಯರಾದಂತಹ ಅನೇಕ ವರ್ಷಗಳಿಂದ ಗೌತಮರ ಶಾಪಕ್ಕೆ ಒಳಗಾದಂತಹ ಅಹಲ್ಯೆಯನ್ನು ಗೌತಮರ ಒಟ್ಟಿಗೆ ಸೇರಿಸಿ ವೃದ್ಧರಾದ ಹಿರಿಯರಾದ ದಂಪತಿಗಳನ್ನು, ಬೇರೆ ಬೇರೆ ಆಗಿದ್ದಂತಹ ದಂಪತಿಗಳನ್ನು ವಿಶ್ವಾಮಿತ್ರರು ಒಟ್ಟು ಸೇರಿಸ್ತಾರೆ. ಮುಂದೆ ಹೊಸದಾಗಿ ನವದಂಪತಿಗಳನ್ನು, ರಾಮ ಮತ್ತು ಸೀತೆಯರನ್ನು ಒಟ್ಟುಗೂಡುವಂತೆ ಮಾಡುವಂತಹ ಒಂದು ಪುಣ್ಯ ಕಾರ್ಯಕ್ಕೋಸ್ಕರ ರಾಮನನ್ನು ಮಿಥಿಲಾ ಪಟ್ಟಣಕ್ಕೆ ಕರೆದುಕೊಂಡು ಹೋಗ್ತಾರಂತೆ. ಮುಂದೆ ಸೀತಾ ಸ್ವಯಂವರದ ಘಟ್ಟ ಅದೆಲ್ಲ ನಿಮಗೆ ಗೊತ್ತೇ ಇದೆ. ಅಲ್ಲಿ ಕೆಲವು ಅಪೂರ್ವ ಪ್ರಸಂಗಗಳನ್ನು ವಾಲ್ಮೀಕಿಗಳು ತಿಳಿಸ್ತಾರೆ. ಆ ಸೀತಾ ಸ್ವಯಂವರದ ಪ್ರಸಂಗದಲ್ಲಿ ವಿಶ್ವಾಮಿತ್ರರು ರಾಮಲಕ್ಷ್ಮಣರನ್ನು ಕರೆದುಕೊಂಡು ಹೋದಾಗ ಆ ಜನಕರಾಜ ತುಂಬ ದೊಡ್ಡ ಯಜ್ಞವನ್ನು ಮಾಡ್ತಾ ಇರ್ತಾನಂತೆ. ಅನೇಕ ಯಜ್ಞಗಳನ್ನು ಮಾಡ್ತಾ ಇರ್ತಾನೆ. ಅನೇಕ ಯಜ್ಞಗಳನ್ನು ಮಾಡ್ತಾ ಇರಬೇಕಾದ್ರೆ ಅನೇಕ ಋಷಿಮುನಿಗಳು ಬಂದಿರ್ತಾರಂತೆ ಆ ಯಜ್ಞಕ್ಕೆ. ವಿಶ್ವಾಮಿತ್ರರು ಬಂದಿದ್ದು ನೋಡಿ ಜನಕನಿಗೆ ತುಂಬ ಸಂತೋಷ ಆಗುತ್ತೆ. ಯಾಕೆಂದರೆ ವಿಶ್ವಾಮಿತ್ರರು ಅಂದರೆ ದೊಡ್ಡ ಜ್ಞಾನಿಗಳು, ಮತ್ತು ಸುಲಭಕ್ಕೆ ಎಲ್ಲೂ ಕೂಡ ಸಿಗೋದಿಲ್ಲ. ಅವರು ಯಾವಾಗಲೂ ಹಿಮಾಲಯದಲ್ಲಿ ತಪಸ್ಸನ್ನು ಮಾಡ್ತಾ ಇರುವಂತಹವರು ಅವರು. ಹಾಗಾಗಿ ವಿಶ್ವಾಮಿತ್ರರು ಬಂದರು ಅಂತ ತುಂಬ ಸಂತೋಷ ಆಗಿ ಜನಕರಾಜ ಅವರಿಗೆ ಎಲ್ಲ ರೀತಿಯಾದ ಆತಿಥ್ಯವನ್ನು ಸಮರ್ಪಣೆ ಮಾಡ್ತಾನಂತೆ. ಮಾಡಿದ ಮೇಲೆ ವಿಶ್ವಾಮಿತ್ರರಿಗೆ ಪ್ರಾರ್ಥನೆ ಮಾಡ್ತಾನೆ ಜನಕರಾಜ, ಇನ್ನೇನು 12 ದಿನಗಳಲ್ಲಿ ನಮ್ಮ ಯಜ್ಞ ಸಂಪೂರ್ಣ ಆಗುತ್ತೆ. ಆಗ ಸ್ವತಃ ದೇವತೆಗಳೇ ಪ್ರತ್ಯಕ್ಷರಾಗಿ ಬಂದು ಆಹುತಿಯನ್ನು ಸ್ವೀಕಾರ ಮಾಡ್ತಾರೆ. ಆ ದೇವತೆಗಳನ್ನೆಲ್ಲ ನೀವು ಮಾತನಾಡಿಸಿಕೊಂಡು ಹೋಗಿ ಅಂತ ಜನಕ ಹೇಳ್ತಾನೆ ಅಂತ ವಾಲ್ಮೀಕಿಗಳು ಉಲ್ಲೇಖ ಮಾಡ್ತಾರೆ. ಅಂದರೆ ನಾವು ಗಮನಿಸಬೇಕು, ಆಗಿನ ಕಾಲದಲ್ಲಿ ರಾಜರ್ಷಿಗಳು ಯಜ್ಞವನ್ನು ಮಾಡಿದ್ರೆ ಇವತ್ತು ನಾವು ಯಜ್ಞಕುಂಡದಲ್ಲಿ ಆಹುತಿಯನ್ನು ಕೊಡ್ತೀವಿ, ಅದು ದೇವತೆಗಳಿಗೆ ತಲುಪಿದೆ ಅಂತ ಅನುಸಂಧಾನ ಮಾಡ್ತೀವಷ್ಟೆ. ಆದರೆ ಆ ಕಾಲದಲ್ಲಿ ಸ್ವತಃ ದೇವತೆಗಳೇ ಪ್ರತ್ಯಕ್ಷರಾಗಿ ಬಂದು ಆ ಆಹುತಿಯನ್ನು ಸ್ವೀಕಾರ ಮಾಡಿ ಹೋಗ್ತಾ ಇದ್ರು ಅನ್ನುವ ಒಂದು ಅಪೂರ್ವವಾದ ಪ್ರಸಂಗವನ್ನು ನಾವು ನೋಡ್ತೀವಿ. ಹಿಂದೆ ಅಶ್ವಮೇಧ ಯಜ್ಞದಲ್ಲೂ ಕೂಡ ಇದೇ ಪ್ರಸಂಗವನ್ನು ವಾಲ್ಮೀಕಿಗಳು ಉಲ್ಲೇಖ ಮಾಡ್ತಾರೆ. ಈ ಸಂದರ್ಭದಲ್ಲಿ ಒಂದು ಅಪೂರ್ವವಾದ ಘಟನೆ ನಡೆಯುತ್ತೆ. ಈ
ಗೌತಮರು ಮತ್ತು ಅಹಲ್ಯೆಯರ ಮಗ ಶತಾನಂದರು ಅಂತ. ದಶರಥನಿಗೆ ಹೇಗೆ ವಸಿಷ್ಠರು ಕುಲಪುರೋಹಿತರೋ, ವಸಿಷ್ಠರ ನೇತೃತ್ವದಲ್ಲಿ, ವಸಿಷ್ಠರ ಮುಂದಾಳುತ್ವದಲ್ಲೇ ದಶರಥ ಹೇಗೆ ಎಲ್ಲ ಸತ್ಕರ್ಮಗಳನ್ನು ಮಾಡ್ತಾ ಇದ್ನೋ, ಹಾಗೆ ಜನಕರಾಜನಿಗೆ ಶತಾನಂದರು ಕುಲಪುರೋಹಿತರಾಗಿರ್ತಾರೆ. ಆ ಶತಾನಂದರ ಒಂದು ಮುಂದಾಳುತ್ವದಲ್ಲಿ, ಅವರ ಒಂದು ಗುರುಸ್ಥಾನದಲ್ಲಿ ಅವನು ಎಲ್ಲ ಸತ್ಕರ್ಮಗಳನ್ನು ಮಾಡ್ತಾ ಇರ್ತಾನೆ. ಅಂತಹ ಶತಾನಂದರು ಅವರಿಗೆ ವಿಶ್ವಾಮಿತ್ರರನ್ನು ಕಂಡು ತುಂಬ ಸಂತೋಷ ಆಗುತ್ತಂತೆ. ಯಾಕೆ ಅಂದರೆ ಶತಾನಂದರು ಗೌತಮರ ಮಗ, ಅಹಲ್ಯೆಯ ಮಗ. ಅವ್ರಿಗೆ ತುಂಬ ಬೇಸರ ಆಗಿರುತ್ತೆ. ಅಪ್ಪ ಅಮ್ಮ ದೂರ ಆಗಿಬಿಟ್ಟಿದ್ದಾರೆ, ಅವರಿಬ್ಬರು ಒಂದಾಗಬೇಕು ಅನ್ನುವ ಆಸೆ ಇರುತ್ತೆ. ಯಾವಾಗ ರಾಮನ ದರ್ಶನದಿಂದ ಆ ಅಹಲ್ಯೆ, ನನ್ನ ತಂದೆ ತಾಯಂದಿರು ಒಟ್ಟುಗೂಡಿದ್ರು ಅಂತ ಕೇಳಿ ಶತಾನಂದರಿಗೆ ತುಂಬ ಸಂತೋಷ ಆಗುತ್ತಂತೆ. ಸಂತೋಷ ಆಗಿ ಶತಾನಂದರು ಆ ವಿಶ್ವಾಮಿತ್ರರ ಮಹಿಮೆಯನ್ನು ರಾಮನ ಎದುರಿಗೆ ಕೊಂಡಾಡ್ತಾರೆ. ರಾಮ, ವಿಶ್ವಾಮಿತ್ರರು ಅಂದರೆ ಸಾಮಾನ್ಯ ಅಂತ ತಿಳ್ಕೊಳ್ಬೇಡ ಅಂತ ವಿಶ್ವಾಮಿತ್ರರ ಚರಿತ್ರೆಯನ್ನು ವಿಸ್ತಾರವಾಗಿ ಶತಾನಂದರು ರಾಮನ ಬಳಿಯಲ್ಲಿ, ಸ್ವಾರಸ್ಯ ಅಂತ ಅಂದರೆ ವಿಶ್ವಾಮಿತ್ರರು ಅಲ್ಲೇ ನಿಂತಿದ್ದಾರೆ, ವಿಶ್ವಾಮಿತ್ರರ ಎದುರಿನಲ್ಲೇ ಅವರ ವಿಸ್ತಾರವಾದ ಚರಿತ್ರೆಯನ್ನು ಶತಾನಂದರು ಉಲ್ಲೇಖ ಮಾಡುತ್ತಾರೆ. ಈ ವಾಲ್ಮೀಕಿ ರಾಮಾಯಣದಲ್ಲಿ ಸುಮಾರು 15 ಸರ್ಗಗಳಲ್ಲಿ 700-800 ಶ್ಲೋಕಗಳಿಗಿಂತಲೂ ಕೂಡ ವಿಸ್ತಾರವಾಗಿ ಆ ವಿಶ್ವಾಮಿತ್ರರ ಚರಿತ್ರೆಯನ್ನು ವಾಲ್ಮೀಕಿಗಳು ಉಲ್ಲೇಖ ಮಾಡಿದ್ದಾರೆ. ನಮಗೆ ಇಷ್ಟು ವಿಸ್ತಾರವಾಗಿ ಬೇರೆ ಎಲ್ಲೂ ಕೂಡ ಶಾಸ್ತ್ರದಲ್ಲಿ ಸಿಗೋದಿಲ್ಲ. ಹಾಗಾಗಿ ಆಚಾರ್ಯರು ಸರ್ವಮೂಲದಲ್ಲಿ ಒಂದು ಅದ್ಭುತವಾದ ಮಾತನ್ನು ಹೇಳುತ್ತಾರೆ. ಏಕಂಚ ತತ್ವತೋ ಜ್ಞಾತುಂ ವಿನಾ ಸರ್ವಜ್ಞತಾಂ ನರಃ ನ ಸಮರ್ಥ ಮಹೇಂದ್ರೋಪಿ ತಸ್ಮಾತ್ ಸರ್ವತ್ರ ಜಿಜ್ಞಸೇತ್ ಅಂತ. ಯಾವುದಾದ್ರೂ ಒಂದು ವಿಷಯವನ್ನು ನಾವು ಪೂರ್ಣವಾಗಿ ತಿಳ್ಕೊಳ್ಬೇಕು ಅಂತ ಅಂದರೆ ಸರ್ವಜ್ಞರೇ ಆಗಬೇಕು ಅಂತ. ಸರ್ವಜ್ಞರು ಅಂತ ಅಂದರೆ ಮಧ್ವಾಚಾರ್ಯರಂತೆ ಸರ್ವಜ್ಞರು ಅಂತ ಅಲ್ಲ. ನಮ್ಮ ಕಾಲದಲ್ಲಿ ಎಷ್ಟು ಗ್ರಂಥಗಳು ಉಪಲಬ್ಧಿ ಇದೆಯೋ ಆ ಎಲ್ಲ ಗ್ರಂಥಗಳ ಅಧ್ಯಯನವನ್ನು ಮಾಡಿರಬೇಕು. ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಅನೇಕ ಗ್ರಂಥಗಳಲ್ಲಿ ಅನೇಕ ಅಪೂರ್ವ ವಿಚಾರಗಳಿರುತ್ತೆ. ಈಗ ಸುಮ್ಮನೆ ನಾವೊಂದು ವಸಿಷ್ಠ ವಿಶ್ವಾಮಿತ್ರರ ಚರಿತ್ರೆ ಅಂತಲೇ ತಗೊಂಡ್ರೆ ಮಹಾಭಾರತದಲ್ಲಿ ಬರುತ್ತೆ, ಬೇರೆ ಬೇರೆ ಪುರಾಣಗಳಲ್ಲಿ ಬರುತ್ತೆ, ವೇದಗಳಲ್ಲಿ ಬರುತ್ತೆ, ಹಾಗೆ ರಾಮಾಯಣದಲ್ಲಿಯೂ ಕೂಡ ಬರುತ್ತೆ. ಎಲ್ಲ ಗ್ರಂಥಗಳ ಅಧ್ಯಯನವನ್ನು ಮಾಡಿದಾಗ ಒಂದು ವಿಷಯವನ್ನು ಸ್ಪಷ್ಟವಾಗಿ ಪರಿಪೂರ್ಣವಾಗಿ ತಿಳಿದುಕೊಳ್ಳಿಕ್ಕೆ ಆಗುತ್ತೆ ಅಂತ ಆಚಾರ್ಯರು ನಮಗೊಂದು ದೊಡ್ಡ ಮಾರ್ಗದರ್ಶನವನ್ನು ಮಾಡುತ್ತಾರೆ.